ಹೊಸ ವರ್ಷ, ಹೊಸ ಆರಂಭ, ಹೊಸ ವಿಷಯಗಳು. ಹೊಸ ವರ್ಷ ಎಂದರೆ ಕೇವಲ ಕ್ಯಾಲೆಂಡರ್ನಲ್ಲಿ ದಿನಾಂಕ ಬದಲಾವಣೆ ಮಾತ್ರವಲ್ಲ. ಅದು ನಮ್ಮ ಜೀವನದಲ್ಲಿ ಹೊಸ ಕನಸುಗಳು, ಹೊಸ ನಿರೀಕ್ಷೆಗಳು ಮತ್ತು ಹೊಸ ಅವಕಾಶಗಳ ಆರಂಭವಾಗಿದೆ. ಹಳೆಯ ವರ್ಷದಲ್ಲಿ ನಡೆದ ತಪ್ಪುಗಳಿಂದ ಪಾಠ ಕಲಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹೊಸ ವರ್ಷ ನಮಗೆ ಮತ್ತೊಮ್ಮೆ ಅವಕಾಶ ನೀಡುತ್ತದೆ. ಪ್ರತಿ ಹೊಸ ವರ್ಷ ನಮ್ಮೊಳಗಿನ ಬದಲಾವಣೆಯ ಸಂಕೇತವಾಗಿದೆ. ಈ ವರ್ಷ ನಾನು ಬದಲಾಗುತ್ತೇನೆ, ಈ ವರ್ಷ ನಾನು ಏನಾದರೂ ಹೊಸದನ್ನು ಕಲಿಯುತ್ತೇನೆ, ನನ್ನ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೇನೆ ಎಂಬ ನಿರ್ಧಾರಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಈ ಹೊಸ ಆಲೋಚನೆಗಳೇ ನ್ಯೂ ಇಯರ್, ನ್ಯೂ ಥಿಂಗ್ಸ್ ಎಂಬ ಅರ್ಥವನ್ನು ಕೊಡುತ್ತದೆ. ಹೊಸ ವರ್ಷದಲ್ಲಿ ನಾವು ಹಲವಾರು ವಿಷಯಗಳನ್ನು ಅಳವಡಿಸಿಕೊಳ್ಳಬಹುದು. ಉದಾಹರಣೆಗೆ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು, ಪ್ರತಿದಿನ ವ್ಯಾಯಾಮ ಮಾಡುವುದು, ಯೋಗ, ಧ್ಯಾನ ಅಥವಾ ಬೆಳಗಿನ ವಾಕಿಂಗ್ ಶುರು ಮಾಡುವುದು. ಇದರಿಂದ ದೇಹ ಮಾತ್ರವಲ್ಲ, ಮನಸ್ಸು ಶಾಂತವಾಗುತ್ತದೆ. ಒಳ್ಳೆಯ ಆರೋಗ್ಯವೇ ಎಲ್ಲ ಸಾಧನೆಗಳ ಮೂಲ. ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರದಲ್ಲೂ ಹೊಸ ವರ್ಷ ಹೊಸ ಅವಕಾಶಗಳನ್ನು ನೀಡುತ್ತದೆ. ಹೊಸ ಕೌಶಲ್ಯ ಕಲಿಯುವುದು, ಹೊಸ ಕೋರ್ಸ್ಗೆ ಸೇರುವುದು, ಹೊಸ ಪುಸ್ತಕಗಳನ್ನು ಓದುವುದು ಇವೆಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದಕ್ಕಿಂತ ಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಸಮಯ ಮೀಸಲಿಡುವುದು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಸಂಬಂಧಗಳಲ್ಲಿಯೂ ಹೊಸತನ ತರಬಹುದು. ಹಳೆಯ ತಪ್ಪುಗಳನ್ನು ಮರೆತು ಹೊಸ ವರ್ಷದಂದು ಕ್ಷಮೆ ಕೇಳುವುದು, ಸ್ನೇಹವನ್ನು ಪುನಃ ಬೆಳೆಸುವುದು, ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತದೆ. ಪ್ರೀತಿ, ಸಹಾನುಭೂತಿ ಮತ್ತು ಸಹಕಾರವೇ ಸಮಾಜದ ಶಕ್ತಿ. ಆರ್ಥಿಕವಾಗಿ ಕೂಡ ಹೊಸ ವರ್ಷದಂದು ಹೊಸ ಯೋಜನೆಗಳನ್ನು ಮಾಡಬಹುದು. ಉಳಿತಾಯ ಆರಂಭಿಸುವುದು, ಅನಗತ್ಯ ಖರ್ಚು ಕಡಿಮೆ ಮಾಡುವುದು, ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದು ಇವು ಜೀವನಕ್ಕೆ ಭದ್ರತೆ ನೀಡುತ್ತವೆ. ಚಿಕ್ಕ ಚಿಕ್ಕ ಹಣಕಾಸಿನ ಶಿಸ್ತು ಕೂಡ ದೊಡ್ಡ ಫಲಿತಾಂಶ ಕೊಡುತ್ತದೆ. ಹೀಗಾಗಿ ಹೊಸ ವರ್ಷ ಎಂದರೆ ಕೇವಲ ಪಟಾಕಿ, ಪಾರ್ಟಿ ಅಥವಾ ಶುಭಾಶಯಗಳ ದಿನವಲ್ಲ. ಅದು ನಮ್ಮ ಜೀವನದ ಹೊಸ ದಾರಿಗೆ ತರುವ ಒಂದು ಸುಂದರ ಅವಕಾಶ. ಪ್ರತಿಯೊಬ್ಬರೂ ತಮ್ಮೊಳಗೆ ಒಂದು ಹೊಸ ವ್ಯಕ್ತಿಯನ್ನು ಹುಟ್ಟುಹಾಕಿಕೊಳ್ಳಬಹುದು. ಹೆಚ್ಚು ಶಿಸ್ತಿನವರು, ಹೆಚ್ಚು ದಯಾಳುಗಳು, ಹೆಚ್ಚು ಆತ್ಮವಿಶ್ವಾಸಿಗಳಾಗಿ. ಕೊನೆಯಲ್ಲಿ ಹೇಳಬೇಕಾದರೆ, ಹೊಸ ವರ್ಷ, ಹೊಸ ಆಲೋಚನೆಗಳು, ಹೊಸ ಪ್ರಯತ್ನಗಳು, ಹೊಸ ಯಶಸ್ಸಿನ ಪಯಣ. ಈ ವರ್ಷವನ್ನು ನಾವು ನಮ್ಮ ಕನಸುಗಳ ಕಡೆ ನಡೆಯುವ ಹೆಜ್ಜೆಯನ್ನಾಗಿ ಮಾಡೋಣ. ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ಉತ್ತಮರಾಗುತ್ತಾ ಹೋಗೋಣ. ಅದೇ ನಿಜವಾದ ನ್ಯೂ ಇಯರ್, ನ್ಯೂ ಥಿಂಗ್ಸ್ ಎಂಬ ಅರ್ಥವನ್ನು ನೀಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.